ವೈಯಾವೃತ್ತಿ ಭಾವನೆ ಭಾಗ 2. ವೈಯಾವೃತ್ತಿ ಭಾವನೆ ಭಾಗ 2. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ವೈಯಾವೃತ್ತಿ ಭಾವನೆಯ ಭಾಗ 2 ಕೇಳ್ತಾ ಇದ್ದೀರಿ. ಒಂದು ಭಾಗ ಹಿಂದೆ ಮುಗಿದೋಗಿದೆ, ಅದನ್ನು ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ. ಈಗ 2ನೇ ಭಾಗ ಈಗ ನೇರವಾಗಿ ಪ್ರಾರಂಭ ಆಗ್ತದೆ. ಹಿಂದಿಂದ ನಾನು ಯಾವ ವಿಷಯವನ್ನು ಹೇಳುವುದಿಲ್ಲ. ಇಲ್ಲಿ ಅರ್ಥ ಆಯ್ತು ನೋಡಿ. ಬಾಹ್ಯ ಸಾಧನೆಗಳು ಇಲ್ಲದಾಗ ತನ್ನ ಕೈಯಿಂದಲೇ ಅಂದರೆ ಕೈಗಳಿಂದಲೇ ಮಲ ಮೂತ್ರ ಕಫ ಆದಿಗಳನ್ನು ಸ್ವಚ್ಛ ಮಾಡುವುದು, ಇದು ಕೂಡ ವೈಯಾವೃತ್ತಿ ಇದೆ. ವೈಯಾವೃತ್ತಿಯಿಂದ ಆಗುವಂತಹ ಲಾಭ ಅಂದರೆ ನಾವು ಬೇರೆಯವರ ಸೇವೆ ಮಾಡಿದರೆ, ವೈಯಾವೃತ್ತಿ ಮಾಡಿದರೆ ನಮಗೆ ಆಗುವಂತಹ ಲಾಭ ಏನು? ಇದು ಪ್ರಶ್ನೆ ಅಲ್ವಾ? ಇಲ್ಲಿ ಕೇಳ್ರಿ, ಉತ್ತರ ಕೇಳ್ರಿ. ನಮ್ಮ ಸ್ವಂತ ಆತ್ಮನ ನಿರ್ವಿಘ್ನ ಸಮಾಧಿ ಆಗುತ್ತದೆ. ನೋಡಿ, ನಾವು ಬೇರೆಯವರ ಸೇವೆಯನ್ನು ಮಾಡಿದಾಗ ಅಂದರೆ ರತ್ನತ್ರಯಯುಕ್ತ ಬೇರೆಯವರ ಸೇವೆಯನ್ನು ಮಾಡಿದಾಗ ಯಾರ ಸೇವೆಯನ್ನು ಮಾಡಬೇಕು ಅನ್ನೋದು ಹಿಂದಿನ ಭಾಗದಲ್ಲಿ ನಿಮಗೆ ವಿಸ್ತಾರವಾಗಿ ಹೇಳಿಕೊಂಡು ಬಂದದಾಗಿದೆ. ಅದನ್ನು ಇನ್ನೂ ಮತ್ತೆ ಮತ್ತೆ ಹೇಳುವುದಿಲ್ಲ, ಪುನರುಕ್ತ ದೋಷ ಆಗ್ತದೆ, ಹೇಳುವುದಿಲ್ಲ. ಅದನ್ನು ಹಿಂದಿನ ಭಾಗದಲ್ಲಿ ಕೇಳ್ಕೊಬರ್ರಿ. ನೀವು ಯಾರ ಸೇವೆ ಮಾಡಬೇಕು ಅಲ್ವಾ, ಅದು ಅಲ್ಲಿ ಮುಗಿದಿದೆ ನೋಡ್ರಿ. ವೈಯಾವೃತ್ತಿ ಅಂದರೆ ಸೇವೆ ಮಾಡುವುದರಿಂದ ನಮಗೆ ಲಾಭ. ನಮ್ಮ ಸ್ವಂತ ಆತ್ಮನ ನಿರ್ವಿಘ್ನ ಸಮಾಧಿ ಆಗುತ್ತದೆ. ನಮಗೆ ಧ್ಯಾನದ ಸಿದ್ಧಿ ಆಗುತ್ತದೆ. ಗ್ಲಾನಿಯ ಅಭಾವ ಆಗುತ್ತದೆ, ಅಂದರೆ ಗ್ಲಾನಿ ಭಾವದ ಅಭಾವ ಆಗುತ್ತದೆ. ಸಾಧರ್ಮಿ ಪ್ರೇಮ ಬೆಳೆಯುತ್ತದೆ. ಸಾಧರ್ಮಿಯರಲ್ಲಿ ವಾತ್ಸಲ್ಯ ಬೆಳೆಯುತ್ತದೆ. ಇವೆಲ್ಲ ವೈಯಾವೃತ್ತಿ ಮಾಡುವವರಿಗೆ ಲಾಭ. ಮತ್ತು ನಿರ್ದೋಷವಾಗಿ ಮಾಡಿದಂತಹ ವೈಯಾವೃತ್ತಿ ತೀರ್ಥಂಕರ ಪ್ರಕೃತಿ ಪುಣ್ಯ ಕರ್ಮ ಬಂಧಕ್ಕೂ ಕೂಡ ಕಾರಣ ಇದೆ. ಅಂದರೆ ಇದರಿಂದ ತೀರ್ಥಂಕರ ಪ್ರಕೃತಿ ಬಂಧ ಆಗುತ್ತದೆ. ರತ್ನಕರಂಡಕ ಶ್ರಾವಕಾಚಾರ ಮಹಾಶಾಸ್ತ್ರದಲ್ಲಿ ಅತಿಥಿ ಸಂವಿಭಾಗವನ್ನು ಕೂಡ ವೈಯಾವೃತ್ತಿಯಲ್ಲಿಯೇ ಹೇಳಿದ್ದಾರೆ. ಅಂದರೆ ಅತಿಥಿ ಸಂವಿಭಾಗ ಅಂತಂದರೆ ರತ್ನತ್ರಯದ ರಕ್ಷಣೆ ಆಗಲಿ ಅಂತ ಹೇಳಿ ಯಾವ ಸಾಧುಗಳು ಉದ್ಯಮ ಮಾಡುತ್ತಾ ಇರುತ್ತಾರೆ ಅವರಿಗೆ ಪ್ರಾಸುಕ ಶುದ್ಧ ಆಹಾರವನ್ನು ಕೊಡುವುದು ಮತ್ತು ಶಾಸ್ತ್ರ ಉಪಕರಣ ಇದು ಎಲ್ಲದೂ ಕೊಡುವುದು ಅತಿಥಿ ಸಂವಿಭಾಗ ವ್ರತ ಇದೆ. ಇದು ಪ್ರತಿಮಾಧಾರಿ ಶ್ರಾವಕರ 2ನೆಯ ಪ್ರತಿಮೆ ಒಳಗಡೆ ಇದರ ಉಲ್ಲೇಖ ಬರುತ್ತದೆ. ಇದನ್ನು ಅತಿಥಿ ಸಂವಿಭಾಗ ಎಂದಿದ್ದಾರೆ. ಇಲ್ಲಿ ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಿದ್ರೆ ಅತಿಥಿ ಸಂವಿಭಾಗ ಕೂಡ ವೈಯಾವೃತ್ತಿಯಲ್ಲಿಯೇ ಬರುತ್ತದೆ. ಯಾವ ರೀತಿ ರಕ್ತ ಅಂಟಿರುವಂತಹ ವಸ್ತ್ರ ಮತ್ತು ಶರೀರವನ್ನು ನೀರು ತೊಳೆಯುತ್ತದೆ. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ನೀರಿದೆಯಲ್ಲ, ನೀರು ರಕ್ತ ಅಂಟಿರುವಂಥ ವಸ್ತ್ರ ಮತ್ತು ಶರೀರವನ್ನು ತೊಳೆಯುತ್ತದೆ ಅಲ್ಲವೇ? ಅದೇ ರೀತಿ ಗೃಹತ್ಯಾಗಿ ಮುನಿ ಜನರಿಗೆ ಯಥಾಯೋಗ್ಯ ಚತುರ್ವಿಧ ದಾನವು ಗೃಹಸ್ಥ ಕಾರ್ಯದಲ್ಲಿ ಸಂಚಿತ ಗೃಹಸ್ಥರ ಕಠಿಣವಾದ ಪಾಪ ಕರ್ಮವನ್ನು ಕೂಡ ತೊಳೆದು ಬಿಡುತ್ತದೆ. 4 ಪ್ರಕಾರದ ದಾನಗಳಿಂದ ಈವರೆಗೆ ಅನಂತ ಜೀವಗಳು ಲಾಭವನ್ನು ಪಡೆದಿರುತ್ತವೆ. ಅವೆಲ್ಲ ಕೇವಲ ಜ್ಞಾನದ ವಿಷಯ ಇದೆ. ಅದು ನಿಮ್ಮ ವಿಷಯ ಅಲ್ಲ. ಎಷ್ಟು ಜೀವಗಳು ಲಾಭ ಪಡೆದಿದ್ದಾವೆ ಅದೆಲ್ಲ ಕೇವಲಿ ಭಗವಾನ್ ಅಂದರೆ ಸರ್ವಜ್ಞರ ವಿಷಯ ಇದೆ. ಆದರೆ ಇಲ್ಲಿ ಈಗ ವರ್ತಮಾನದಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಉಪಲಬ್ಧ ಶಾಸ್ತ್ರಗಳಲ್ಲಿ ಪ್ರಸಿದ್ಧ 4 ಕಥೆಗಳನ್ನು ಇಲ್ಲಿ ಹೇಳಲಾಗ್ತದೆ. ಅಂದರೆ 4 ಪ್ರಕಾರದ ದಾನದಲ್ಲಿ ಪ್ರಸಿದ್ಧರಾದವರ ಕಥೆಯನ್ನು ಇಲ್ಲಿ ಹೇಳಲಾಗ್ತದೆ. ಅದು ಕೂಡ ಬಹಳ ಸಂಕ್ಷಿಪ್ತವಾಗಿ, ಯಾಕೆಂದರೆ ಇದು ಕಥಾಭಾಗ ಅಲ್ಲ. ಪ್ರಥಮ ಆಹಾರ ದಾನದಲ್ಲಿ ಶ್ರೀಶೇನ ರಾಜ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ. ಔಷಧಿ ದಾನದಲ್ಲಿ ಒಬ್ಬ ಶ್ರೇಷ್ಠಿಯ ಮಗಳು ಋಷಭಸೇನ ಅನ್ನುವವಳು ಪ್ರಸಿದ್ಧಿಯನ್ನು ಪಡೆದಳು. ಶಾಸ್ತ್ರದಾನದಲ್ಲಿ ಕೌಂಡೆಸ ಎಂಬ ಗೊಲ್ಲನು ಪ್ರಸಿದ್ಧಿಯನ್ನು ಪಡೆದನು. ಅಭಯದಾನದಲ್ಲಿ ಒಂದು ತಿರಿಯಂಚ ಪಾಪ, ಅದು ಹಂದಿ. ಆ ಹಂದಿ ಪ್ರಸಿದ್ಧಿಯನ್ನು ಪಡೆದು ಬಿಡ್ತು. ಅದು ತಿರಿಯಂಚ ಆದರೂ ಕೂಡ ಪ್ರತಿಯೊಂದು ಶಾಸ್ತ್ರದಲ್ಲಿ ಆ ತಿರಿಯಂಚದ ಉಲ್ಲೇಖ ಬಂತು. ಎಷ್ಟು ಸುಂದರವಾದ ಜೈನ ಧರ್ಮ ನೋಡ್ರಿ.
ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು, ಜೈನ ಧರ್ಮದಲ್ಲಿ ದೊಡ್ಡವರು ಸಣ್ಣವರು ಅಂತ ಅಲ್ಲ. ಜೈನ ಧರ್ಮದ ಒಂದು ರಹಸ್ಯ ತಿಳ್ಕೊಳ್ರಿ. ಜೈನ ಧರ್ಮದಲ್ಲಿ ಗುಣಿಗಳ ಗುಣಕ್ಕೆ ಬೆಲೆ ಇದೆ. ಅಂದರೆ ಗುಣಿಗಳ ಗುಣಕ್ಕೆ ಬೆಲೆ ಇದೆ, ಗುಣವಾನರಿಗೆ ಬೆಲೆ ಇದೆ. ಇದು ಜೈನ ಧರ್ಮದ ಮೂಲಭೂತ ರಹಸ್ಯ. ಜೀವದಲ್ಲಿ ಗುಣಗಳು ಉಜ್ವಲ ಇರಬೇಕು. ಆವಾಗ ಆ ಗುಣಗಳು ಪೂಜ್ಯ ಆಗ್ತವೆ. ಆ ಗುಣಗಳಿಂದ ಆ ವ್ಯಕ್ತಿ ಕೂಡ ಪೂಜ್ಯ ಆಗ್ತಾನೆ. ಯಾಕೆಂದರೆ ಆ ವ್ಯಕ್ತಿಯಲ್ಲಿ ಆ ಗುಣ ಇರಲು ಸಾಧ್ಯ ಅಲ್ಲವೇ? ಇನ್ನು ಮುಂದೆ ಈಗ ಬಹಳ ಮಹತ್ವಪೂರ್ಣ ಕತೆ. ಅದನ್ನ ಭಾಳ ದೊಡ್ಡ ಕತೆ ಇದೆ, ಆದರೆ ಅಷ್ಟು ದೊಡ್ಡ ಈಗ ಹೇಳೋದು ಅದಲ್ಲ, ಕಥಾಭಾಗ ಇದಲ್ಲ. ಆದ್ದರಿಂದ ಸ್ವಲ್ಪ ಗಮನ ಇಟ್ಟು ಕೇಳ್ತಾ ಹೋಗ್ರಿ. ಆಹಾರದಾನದಲ್ಲಿ ಶ್ರೀಶೇನ ರಾಜ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದ. ಇದರ ಕಥೆಯನ್ನು ಕೇಳ್ರಿ. ರತ್ನ ಸಂಚಯಪುರದ ರಾಜಧಾನಿ ಅಂದರೆ ಅಲ್ಲಿ ಮಲಯ ದೇಶ ಅನ್ನೋದು ಇತ್ತು. ಅಂದರೆ ನಿಮಗೆ ಗೊಂದಲ ಆಗ್ತದೆ, ಬೇರೆ ರೀತಿ ಹೇಳ್ತೀನಿ ಕೇಳಿ. ರಾಜಧಾನಿ ರತ್ನ ಸಂಚಯಪುರ ಇತ್ತು, ಅಲ್ಲಿ ಮಲಯ ದೇಶ ಇತ್ತು. ಆವಾಗ ಅಲ್ಲಿ ಶ್ರೀಶೇನ ಅನ್ನುವಂತಹ ರಾಜ್ಯ ಆಳ್ತಾ ಇದ್ದ. ಆ ಶ್ರೀಶೇನ ರಾಜ ಬಹಳ ದೊಡ್ಡ ಧರ್ಮಜ್ಞ, ಉದಾರ ಮನದವನು, ನ್ಯಾಯಪ್ರಿಯ, ಪ್ರಜಾಹಿತೈಷಿ, ದೊಡ್ಡ ದಾನಿ ಕೂಡ ಇದ್ದ. ಅಂದರೆ ಅನೇಕ ಗುಣಗಳು ಆ ರಾಜನಲ್ಲಿ ಒಟ್ಟುಗೂಡಿದ್ದವು. ಒಂದು ದಿನ ಆದಿತ್ಯಗತಿ ಮತ್ತು ಅರಿಂಜಯ ಎಂಬ 2 ಜನ ಚಾರಣ ವೃದ್ಧಿ ಪ್ರಾಪ್ತ ಮುನಿಗಳು ಮತ್ತು ಅವರಿಗೆ 4 ಪ್ರಕಾರದ ವೃದ್ಧಿಗಳಿಂದ ಸಹಿತ ಇದ್ದಂತಹ ಮುನಿಗಳಿದ್ದರು ಅವರು. ಅಂದರೆ ಅವರಲ್ಲಿ ಆದಿತ್ಯಗತಿ ಮತ್ತು ಅರಿಂಜಯ ಇವರಿಗೆ 4 ಪ್ರಕಾರದ ವೃದ್ಧಿಗಳು ಪ್ರಾಪ್ತ ಆಗಿದ್ದವು. ಆದಿತ್ಯಗತಿ ಮತ್ತು ಅರಿಂಜಯ ಮುನಿ ಮಹಾರಾಜರಿಗೆ ಯಾವುದೋ ವಿಶೇಷವಾದ ಪುಣ್ಯ ಯೋಗದಿಂದ ಆಹಾರ ಕೊಡುವ ಸೌಭಾಗ್ಯ ಈ ಶ್ರೀಶೇನ ರಾಜನಿಗೆ ಸಿಕ್ಕಿತು. ಆದಿತ್ಯಗತಿ ಮತ್ತು ಅರಿಂಜಯ ಮುನಿ ಮಹಾರಾಜರಿಗೆ ಈ ಶ್ರೀಶೇನ ರಾಜ ಅತೀ ಭಕ್ತಿಯಿಂದ ಆಹಾರ ದಾನವನ್ನು ಮಾಡಿದ. ವಿಧಿ, ದ್ರವ್ಯ, ದಾತೃ ಮತ್ತು ಪಾತ್ರ ಈ 4ಗಳ ವಿಶೇಷದಿಂದ ಆ ಶ್ರೀಶೇನ ರಾಜನ ಗೃಹಾಂಗಣದಲ್ಲಿ ದೇವತೆಗಳಿಂದ ರತ್ನವೃಷ್ಟಿ ಆಗಲು ಪ್ರಾರಂಭ ಆಯಿತು. ಕಲ್ಪವೃಕ್ಷಗಳ ಸುಗಂಧಿತ ಹೂಗಳು ವೃಷ್ಟಿ ಆದವು. ದುಂದುಬಿ ನಾದ ಕೇಳಲ್ಪಟ್ಟಿತು. ಮಂದ ಸುಗಂಧ ವಾಯು ಎಲ್ಲ ಕಡೆ ಹರಡಿತು ಮತ್ತು ಜಯ ಜಯಕಾರ ಧ್ವನಿ ಕೂಡ ಆಗ್ತಾ ಇತ್ತು. ಇದು ದೇವತೆಗಳು ಮಾಡುವಂತಹ ಪಂಚ ಆಶ್ಚರ್ಯ ಇದೆ. ಮೊನ್ನೆ ಬೇರೆ ಒಂದು ಮಹಾಶಾಸ್ತ್ರದಲ್ಲಿ ಈ ಪಂಚ ಆಶ್ಚರ್ಯಗಳ ಬಗ್ಗೆ ಸ್ವಲ್ಪ ವ್ಯತ್ಯಾಸವಾಗಿ ಬಂದಿತ್ತು ಪ್ರಕರಣ. ಆದರೂ ಅದು ಸತ್ಯನೇ ಇದೆ. ಅದನ್ನು ನಿಮಗೆ ಆ ಸಮಯದಲ್ಲಿ ಹೇಳಿದ್ದೀನಿ. ಈಗ ಅದನ್ನು ಮತ್ತೆ ಇಲ್ಲಿ ಹೇಳೋದಿಲ್ಲ, ಅದನ್ನು ನೀವು ಅಲ್ಲಿಯೇ ತಿಳಿದುಕೊಡ್ರಿ. ಇಲ್ಲಿ ಪಂಚ ಆಶ್ಚರ್ಯಗಳು ಏನೇನು ಬಂದಿದ್ದಾವೆ? ಗೃಹಾಂಗಣದಲ್ಲಿ ರತ್ನವೃಷ್ಟಿ, ಕಲ್ಪವೃಕ್ಷಗಳ ಸುಗಂಧಿತ ಹೂಗಳ ವೃಷ್ಟಿ, ದುಂದುಬಿನಾದ, ಮಂದ ಸುಗಂಧ ವಾಯು ಹರಡುವಿಕೆ, ಜಯ ಜಯಕಾರ ಧ್ವನಿ. ಇದು ಪಂಚ ಆಶ್ಚರ್ಯ ಇದೆ. ಇದಾದ ನಂತರ ಇದರಿಂದ ಬಹಳ ದೊಡ್ಡ ಪ್ರಭಾವನೆ ಶ್ರೀಶೇಣನಿಂದ ಆ ಸಮಯದಲ್ಲಿ ಆಯಿತು. ಶ್ರೀಶೇಣ ಸತ್ತು ದಾತಕಿ ಕಂಡ ದ್ವೀಪದ ಪೂರ್ವ ಭಾಗದಲ್ಲಿ ಇರುವಂತಹ ಉತ್ತರ ಕುರು ಭೋಗಭೂಮಿಯಲ್ಲಿ ಉತ್ಪನ್ನನಾದ. ಶ್ರೀಶೇಣನ 2 ಜನ ಹೆಂಡತಿಯರು ಇದ್ದರು. ಅವರು ಕೂಡ ಆ ಆಹಾರ ದಾನದ ಪ್ರಭಾವದಿಂದ ಅಲ್ಲಿಯೇ ಉತ್ಪನ್ನರಾದರು. ಅಲ್ಲಿನ ಆಯುವನ್ನು ಮುಗಿಸಿ ಸ್ವರ್ಗದಲ್ಲಿ ಇಂದ್ರ ಪದವಿಗೆ ಹೋಯಿತು ಆ ಜೀವ. ಅದನ್ನು ಮುಗಿಸಿ ದಾತಕಿ ಕಂಡ ದ್ವೀಪದ ಪೂರ್ವ ವಿದೆಯ ಪುಷ್ಕಲಾವತಿ ದೇಶದ ಪುಂಡರೀಕಿನಿ ನಗರದಲ್ಲಿ ಮೇಘರಥ ಎಂಬ ರಾಜನಾಗಿ ಹುಟ್ಟಿಬಿಟ್ಟಿತು ಶ್ರೀಶೇಣ ರಾಜನ ಜೀವ. ನೋಡಿ,
ಇಲ್ಲಿ ಒಂದು ಸಣ್ಣ ವಿಷಯ, ಸ್ವಲ್ಪ ಕಥೆಯನ್ನು ನಿಲ್ಲಿಸಿ ನಿಮಗೆ ಬೇರೆ ಒಂದು ಹೇಳ್ತೀನಿ ಕೇಳ್ರಿ. ಈ ಪೂರ್ವ ವಿದೇಹ, ಪುಷ್ಕಲಾವತಿ, ಪುಂಡರೀಕಿಣಿ ಇದೆಲ್ಲ ಎಲ್ಲಿಯಪ್ಪ ಇದೆ? ದಾತಿಕಿ ಖಂಡ ಎಲ್ಲಿ ಇದೆ? ಇದು ಎಲ್ಲ ಕಥಾಭಾಗದ ವಿಷಯ ಅಲ್ಲ, ಇದು ಲೋಕಾಕಾಶದ ವಿಷಯ. ನೀವು ಅಕಸ್ಮಾತ್ ಅದನ್ನು ವಿಸ್ತಾರವಾಗಿ ತಿಳಿಯಬೇಕು ಅಂತ ಅಂದ ಪಕ್ಷದಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ ಅಲ್ಲಿ ವಿದ್ಯಾಭೂಷಣ್ ಮಹಾರಾಜ್ ಎನ್ನುವಂತಹ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿರಿ. ಅಲ್ಲಿ ಲೋಕಾಕಾಶ ಅನ್ನುವಂತಹ ಫೋಲ್ಡರ್ ಇದೆ, ಅದನ್ನು ಕ್ಲಿಕ್ ಮಾಡಿ ಎಲ್ಲ ನೋಡಿರಿ. ಈ ಪ್ರದೇಶಗಳು ಎಲ್ಲಿ ಎಲ್ಲಿ ಬರ್ತವೆ, ಭಗವಾನರು ಹೇಗೆ ಹೇಳಿದ್ದಾರೆ ನಿಮಗೆ ಗೊತ್ತಾಗ್ತದೆ. ಇರಲಿ, ಈಗ ಮತ್ತೆ ಕತೆಗೆ ಬರ್ರಿ. ಇದು ನನ್ನ ತಪ್ಪಾಗ್ತದೆ, ನಿಜವಾಗಿಯೂ ಇದರ ಮಧ್ಯದಲ್ಲಿ ಇದನ್ನೆಲ್ಲ ಹೇಳೋದು ತಪ್ಪಿದೆ, ನನಗೆ ಗೊತ್ತಿದೆ. ಆದರೂ ಕೂಡ ನಿಮಗೆ ಯಾರಿಗೆ ಆಸಕ್ತಿ ಇದೆ ಆ ವ್ಯಕ್ತಿಗಳಿಗೂ ನೋಡಿ, ಯಾರಿಗೆ ಪಾಪ ಆಸಕ್ತಿ ಇದೆ ಇದನ್ನೆಲ್ಲ ತಿಳಿಬೇಕು ಅಂಥೇಳಿ, ಆದರೆ ಪಾಪ ಅವರಿಗೆ ಅದನ್ನು ಎಲ್ಲಿ ಹುಡುಕಬೇಕು, ಅದು ಎಲ್ಲಿ ಸಿಗುತ್ತದೆ ಅನ್ನುವಂತಹ ಜ್ಞಾನದಿಂದ ನೀವು ಆಗಬಾರದು. ನಿಮಗೆ ಎಲ್ಲ ಲಾಭ ಸಿಕ್ಕಬೇಕು ಎನ್ನುವ ಉದ್ದೇಶದಿಂದ ಮಧ್ಯದಲ್ಲಿ ಇದನ್ನೆಲ್ಲ ಹೇಳಬೇಕಾದ್ದು ನಂದು ತಪ್ಪಿದೆ, ಅದು ಒಂದು ರೀತಿ ಕ್ಷಮೆ ಮಾಡಿರಿ. ಇನ್ನು ಮುಂದೆ ಈಗ ಕತೆಗೆ ಬರ್ರಿ. ಈ ಶ್ರೀಶೇಣನ ಜೀವ ಮೇಘರಥ ಎಂಬ ರಾಜನಾಗಿ ಅಲ್ಲಿ ಹುಟ್ಟಿದನು. ಅವನಿಗೆ ಪೂರ್ವ ಪುಣ್ಯದಿಂದ, ಪೂರ್ವ ತಪದಿಂದ ಈ ಜನ್ಮದಲ್ಲೂ ಕೂಡ ಅವಧಿ ಜ್ಞಾನ ಪ್ರಾಪ್ತ ಆಯಿತು. ಇಲ್ಲಿ ಒಂದು ಬಿಂದು ನೆನ್ಪಿಟ್ಕೊಳ್ರಿ, ಅವಧಿ ಜ್ಞಾನ ಪ್ರಾಪ್ತ ಆಗಬೇಕಿದ್ರೆ ದಿಗಂಬರ ಮುನಿಯೇ ಆಗಬೇಕು ಎನ್ನುವ ಅವಶ್ಯಕತೆ ಇಲ್ಲ. ಆ ರಾಜನಿಗೂ ಕೂಡ ಅವಧಿ ಜ್ಞಾನ ಪ್ರಾಪ್ತ ಆಗಿತ್ತು. ಬಹಳ ಸಮಯ ಅಂದರೆ ದೀರ್ಘಕಾಲದವರೆಗೆ ರಾಜ್ಯಭಾರವನ್ನು ಮಾಡಿದಂತಹ ಆ ರಾಜ ಮೇಘರಥ ನಂತರ ಮಗನಾದಂತಹ ಮೇಘಸೇನನಿಗೆ ರಾಜ್ಯವನ್ನು ಕೊಟ್ಟು ತನ್ನ ಸಹೋದರನಾದ ದೃಢರಥನೊಂದಿಗೆ ದೀಕ್ಷಿತನಾದ. ಅಂದರೆ ತನ್ನ ಸಹೋದರ ಮತ್ತು ತಾನು ಇಬ್ಬರೂ ಸೇರಿ ದಿಗಂಬರ ಮುನಿ ದೀಕ್ಷೆಯನ್ನು ತೆಗೆದುಕೊಂಡ್ರು. ಆವಾಗ ತಪ ಮಾಡುತ್ತಿರುವ ಸಮಯದಲ್ಲಿ ಆ ಮೇಘರಥ ರಾಜ ಷೋಡಶ ಕಾರಣ ಭಾವನೆಯನ್ನು ಭಾವಿಸಿಬಿಟ್ಟ. ಉಜ್ವಲ ದರ್ಶನ ವಿಶುದ್ಧಿ ಇದ್ದ ಕಾರಣದಿಂದ ಆ ಮೇಘರಥ ರಾಜ ಷೋಡಶ ಕಾರಣ ಭಾವನೆಗಳನ್ನು ಭಾವಿಸಿ ತೀರ್ಥಂಕರ ಪ್ರಕೃತಿಯಂತಹ ತ್ರಿಲೋಕ ಪೂಜ್ಯ ಪುಣ್ಯ ಪ್ರಕೃತಿಯನ್ನು ಬಂಧ ಮಾಡಿಕೊಂಡ್ಬಿಟ್ಟ. ತೀರ್ಥಂಕರ ಪ್ರಕೃತಿ ಬಂಧ ಆಗಿ ಹೋಯಿತು. ಹೀಗೆಯೇ ತಪ ಮಾಡ್ತಾ ಇನ್ನು ಉಳಿದ ಸಮಯದಲ್ಲಿ ತಪ ಮಾಡ್ತಾ ಭಾಳ ವರ್ಷಗಳು ಹೋಯಿತು. ಜೀವನದ ಕೊನೆಯಲ್ಲಿ ಅಂದರೆ ಮುನಿ ಜೀವನದ ಅಂತ್ಯದಲ್ಲಿ ಉತ್ಕೃಷ್ಟ ದರ್ಜೆಯ ಸಮಾಧಿಯನ್ನು ಸಾಧಿಸಿ 2 ಜನ ಸಹೋದರರು ಸರ್ವಾರ್ಥ ಸಿದ್ಧಿಯಲ್ಲಿ ಅಹಮಿಂದ್ರರಾಗಿ ಹುಟ್ಟಿಬಿಟ್ರು. ಸರ್ವಾರ್ಥ ಸಿದ್ಧಿ ಅನ್ನುವುದು ಅತಿ ಉತ್ಕೃಷ್ಟ ದರ್ಜೆಯ ಸ್ವರ್ಗ, ಅದಕ್ಕಿಂತ ಮೇಲೆ ಯಾವ ಸ್ವರ್ಗವೂ ಕೂಡ ಇಲ್ಲ. ಅಲ್ಲಿ 33 ಸಾಗರೋಪಮ ಆಯುವಿನಲ್ಲಿ ಅಲ್ಲಿ ಎಷ್ಟು ಸುಖ ಅದು ನಮ್ಮ ಕಲ್ಪನೆಯಿಂದ ಹೊರಗೆ ಇದೆ. ಅದಕ್ಕೋಸ್ಕರ ಅವರು ಕಲ್ಪಾತೀತ ದೇವತೆಗಳು ಇದ್ದಾರೆ. ಅಲ್ಲಿಯ 33 ಸಾಗರೋಪಮ ಆಯುವನ್ನು ಮುಗಿಸಿ ಅಲ್ಲಿಂದ ಚ್ಯುತನಾಗಿ ಜಂಬೂ ದ್ವೀಪದ ಭರತ ಕ್ಷೇತ್ರದ ಕುರುಜಾಂಗಲ್ ದೇಶದ ಹಸ್ತಿನಾಪುರ ನಗರ ಅಲ್ಲಿ ರಾಜ ಅಂದರೆ ಕುರುವಂಶಿ ರಾಜ ವಿಶ್ವಸೇನರಿಗೆ ಮಗ ಆಗಿ ಹುಟ್ಟಿದರು. ಅವರು ಬೇರೆ ಯಾರೂ ಅಲ್ಲ, 16ನೆಯ ಸಂಖ್ಯೆಯ ನಮ್ಮ ಆರಾಧ್ಯ ತೀರ್ಥಂಕರರು ಶಾಂತಿನಾಥ ಭಗವಾನರು, ಬೇರೆ ಯಾರೂ ಅಲ್ಲ. ಅವರು ಆವಾಗ ಬಹಳ ಹಿಂದೆಯೇ ಯಾವಾಗ ಶ್ರೀಶೇಣ ರಾಜ ಇರಬೇಕಿದ್ರೆ ಆಹಾರ ದಾನ ಮಾಡಿದ್ರು ನೋಡ್ರಿ, ಆವತ್ತಿನ ಪುಣ್ಯ ಅದು ಅಲ್ಲಿಂದನೇ ಅವರನ್ನು ಪ್ರತಿ ಮುಂದಿನ ಭಾವದಲ್ಲಿ ಅತಿ ಉನ್ನತ ಮಟ್ಟಕ್ಕೆ ತಗೊಂಡು ಹೋಯಿತು ಅವರನ್ನು. ಈಗ ತೀರ್ಥಂಕರ ಪ್ರಕೃತಿ ಬಂಧ ಮಾಡಿಕೊಂಡು ಅವರೀಗ ಇಲ್ಲಿ 16ನೆಯ ಸಂಖ್ಯೆಯ ಶಾಂತಿನಾಥ ಭಗವಾನ್ ತೀರ್ಥಂಕರಾಗಿ ಇಲ್ಲಿ ಅವರ ಜನ್ಮ ಆಯಿತು. ಆ ಶಾಂತಿನಾಥರಿಗೆ 1,00,000 ವರ್ಷ ಆಯುಸ್ಸು ಇತ್ತು. ಎಷ್ಟಪ್ಪ? 1,00,000 ವರ್ಷ ಅವರ ಆಯು ಇತ್ತು. ಆ 1,00,000 ವರ್ಷದಲ್ಲಿ 25,000 ವರ್ಷ ಕುಮಾರ ಕಾಲದಲ್ಲಿಯೇ ಕಳೆದು ಹೋಯಿತು. 50,000 ವರ್ಷಗಳು ರಾಜ್ಯ ಭೋಗದಲ್ಲಿಯೇ ಕಳೆದು ಹೋಯಿತು.
ಅದಾದ ನಂತರ ಅವರಿಗೆ ಅವರು ಸ್ವಯಂ ದೀಕ್ಷೆಯನ್ನು ಸ್ವೀಕಾರ ಮಾಡಿದರು. 16 ವರ್ಷ ದಿಗಂಬರ ಮುನಿಯಾಗಿ ಬಹಳ ದೊಡ್ಡ ಉತ್ಕೃಷ್ಟ ತಪವನ್ನು ಮಾಡಿದರು. ಆ ನಂತರ ಅವರಿಗೆ ಕೇವಲ ಜ್ಞಾನ ಆಯಿತು. ಅರಿಹಂತ ಅವಸ್ಥೆಯಲ್ಲಿ ಅಂದರೆ ಅವರು ತೀರ್ಥಂಕರರ ಅವಸ್ಥೆಯಲ್ಲಿ 24,984 ವರ್ಷಗಳು ಇದ್ದರು. ಇನ್ನೊಂದ್ಸಲ ಕೇಳ್ರಿ, ತೀರ್ಥಂಕರರಾಗಿ ನಮ್ಮ ಶಾಂತಿನಾಥ ಭಗವಾನರು 24,984 ವರ್ಷ ಇದ್ದರು. ಆ ಸಮಯದಲ್ಲಿ ಅವರು ಅಸಂಖ್ಯಾತ ಜೀವಗಳ ಕಲ್ಯಾಣವನ್ನು ಮಾಡಿದರು. ನೋಡಿ, ಆಹಾರ ದಾನದ ಫಲದಿಂದ ಜೀವಕ್ಕೆ ಸ್ವರ್ಗ, ಅಹಮಿಂದ್ರ ಪದವಿ, ಮಹಾಮಾಂಡಲಿಕ, ಚಕ್ರವರ್ತಿ ಅಂಥ ಪದವಿಗಳು ಇವೆಲ್ಲವೂ ಪ್ರಾಪ್ತ ಆಗ್ತವೆ ಅಲ್ಲವೇ? ಇದರಲ್ಲಿ ಇನ್ನೂ ಒಂದು ವಿಶೇಷ ಅಂತಂದರೆ, ಈ ನಮ್ಮ ಭಗವಾನ್ ಶಾಂತಿನಾಥರು ಇದ್ದರಲ್ವಾ, ಅವರು ತೀರ್ಥಂಕರರೂ ಕೂಡ ಇದ್ದರು. ನಿಮಗೆ ಗೊತ್ತು. ಅದಕ್ಕಿಂತ ಹಿಂದೆ ಏನಿದ್ರು, ಅವರು ರಾಜ ಆಗಿರ್ಬೇಕಿದ್ರೆ ಅವ್ರು ಏನಿದ್ರು ಹೇಳ್ರಿ, ಚಕ್ರವರ್ತಿ ಇದ್ದರು. ಮತ್ತೆ ಅವರು ಹುಟ್ಟುತ್ತಾನೆ ಕಾಮದೇವ ಕೂಡ ಇದ್ದರು. ಅಂದರೆ ಒಂದೇ ಜೀವಕ್ಕೆ 3 ಪದವಿಗಳು ಸಿಕ್ಕಿದ್ದಾವೆ. ವಿಚಾರ ಮಾಡ್ರಿ ನೀವು. ಅವರು ಕಾಮದೇವ ಕೂಡ ಇದ್ದರು, ಚಕ್ರವರ್ತಿ ಕೂಡ ಇದ್ದರು. ಅದನ್ನೆಲ್ಲ ಬಿಟ್ಟು ದೀಕ್ಷೆ ತಗೊಂಡು ತೀರ್ಥಂಕರರು ಆದರು ಅಲ್ಲವಾ? ಅಂದರೆ 3 ಪದವಿದಾರಿ ಅವರು. ಶಾಂತಿನಾಥು ಹಾಗೆಯೇ, ಕುಂತುನಾಥ್ ಹಾಗೆಯೇ, ಅರನಾಥ್ ಕೂಡ ಹಾಗೆಯೇ. ಅವರು ಮೂರು ಪದವಿಧಾರಕರು ಇದ್ದರು. ಆದರೆ ಈಗ 3 ಪದವಿಧಾರಕರು ಇದ್ದರು ಸತ್ಯ ಇದೆ. ಆದರೆ ಅವರ ಪುಣ್ಯ ಎಲ್ಲಿಂದ ಬೆಳೆಯೋದಕ್ಕೆ ಪ್ರಾರಂಭ ಆಯ್ತಪ್ಪ? ಎಲ್ಲಿಂದ ಆಯಿತು ಅಂದರೆ, ಶ್ರೀಶೇಣ ರಾಜ ಇದ್ದಾಗ ಆದಿತ್ಯಗತಿ ಮತ್ತು ಅರಿಂಚಯ ಎಂಬಂತಹ 4 ವೃದ್ಧಿ ಪ್ರಾಪ್ತ ಆ ಮಹಾಮುನಿಗಳಿಗೆ ವಿಧಿ, ದ್ರವ್ಯ, ದಾತ್ರ, ಪಾತ್ರ ವಿಶೇಷದಿಂದ. ಇಲ್ಲಿ ಒಂದು ವಿಷಯ ಏನಾಗ್ತದೆ ಅಂತಂದರೆ, ಈಗ ಎಲ್ಲರೂ ಆಹಾರ ದಾನ ಮಾಡ್ತಾರೆ ಸತ್ಯ ಇದೆ. ಆದರೆ ನಾವು ಮಾಡುವ ವಿಧಿ ಅಷ್ಟೊಂದು ಸರಿಯಾಗಿ ಇದೆಯಾ? ನಮಗೆ ಗೊತ್ತಿದೆಯಾ? ಅದ್ರ ಬಗ್ಗೆ ಜ್ಞಾನ ಇದೆಯಾ? ನಾವು ಕೊಡುವ ದ್ರವ್ಯ ಅಷ್ಟೊಂದು ಉತ್ಕೃಷ್ಟ ದರ್ಜೆಯದ್ದು ಇದೆಯಾ? ದಾನ ಕೊಡುವವರು ದಾತೃ ಅಂದರೆ ಅವರು ಸಮ್ಯಕ್ ದರ್ಶನ ಸಹಿತ ಇದ್ದಾರಾ, ಅಥವಾ ಅವರಿಗೆ ಯಾವ್ದಾದ್ರು ವ್ರತ ಇದೆಯಾ, ಶೀಲ ನಿಯಮಗಳು ಯಾವ್ದಾರು ಇದಾವ? ಇದೆಲ್ಲ ದಾತೃವಿನ ಯೋಗ್ಯತೆ. ಇನ್ನು ಪಾತ್ರ ಅಂತಂದರೆ ದಿಗಂಬರ ಮುನಿಗಳು ಅಥವಾ ಯಾರೇ ಇರಲಿ ಬೇಕಾರೆ, ಅಂದರೆ ಉತ್ತಮ, ಮಧ್ಯಮ, ಜಗನ್ಯ ಪಾತ್ರ ಅಲ್ವಾ? ಅದರಲ್ಲಿ ಉತ್ತಮ ಪಾತ್ರದಲ್ಲಿ ದಿಗಂಬರ ಮುನಿ, ಮತ್ತು ಕೆಲವೊಂದು ಶಾಸ್ತ್ರಗಳಲ್ಲಿ ಆರಿಗೆ ಕೂಡ ಉತ್ತಮ ಪಾತ್ರದಲ್ಲಿ ಹೇಳಿದ್ದಾರೆ. ಅದಿರಲಿ, ವಿಷಯ ಭಾಳ ದೊಡ್ಡದು. ಇನ್ನು ಮಧ್ಯಮ ಪಾತ್ರ ಅಂತಂದರೆ ಪ್ರತಿಮಾಧಾರಿ ಶ್ರಾವಕರು, ಐಲಾಕ್, ಶುಲ್ಲಾಕ್, ಶುಲಿಕ ಇವೆಲ್ಲ. ಇನ್ನು ಜಗನ್ಯ ಪಾತ್ರ ಅಂತಂದರೆ ಅವಿರತ, ಸಮ್ಯಕ್ ದೃಷ್ಟಿ. ಇಲ್ಲಿ ಏನಾಗ್ತದೆ, ವಿಧಿ ಅಂದರೆ ನೀವು ಮಾಡುವಂತಹ ವಿಧಿ, ನೀವು ಕೊಡುವಂತಹ ದ್ರವ್ಯ, ನಿಮ್ಮ ಯೋಗ್ಯತೆ ಮತ್ತು ತೆಗೆದುಕೊಳ್ಳುವವರ ಯೋಗ್ಯತೆ, ಇದರ ಮೇಲೆ ಕೂಡ ಪುಣ್ಯದ ಫಲದಲ್ಲಿ ವ್ಯತ್ಯಾಸ ಆಗುತ್ತದೆ. ಇದನ್ನು ವಿಸ್ತಾರವಾಗಿ ನೀವು ಕೇಳಬೇಕು ಅಂತಂದರೆ ತತ್ವಾರ್ಥ ಸೂತ್ರದ ಎಲ್ಲ ಅಲ್ಲಿ ಭಾಗ ನಮ್ಮದು ಅಂದರೆ ವಾಯ್ಸ್ ರೆಕಾರ್ಡ್ ಆಗಿದೆಯಲ್ಲ, ಅದರಲ್ಲಿ ನೀವು ವಿಧಿ, ದ್ರವ್ಯ, ಧಾತೃ, ಪಾತೃ, ವಿಶೇಷ, ತದ್ವಿಶೇಷ ಇದನ್ನು ಈ ಸೂತ್ರದ ಅರ್ಥವನ್ನು ಕೇಳ್ರಿ. ಸಂಪೂರ್ಣ ವಿಸ್ತಾರ ನಿಮಗೆ ಅಲ್ಲಿ ಅರ್ಥ ಆಗ್ತದೆ. ಈಗ ಮುಂದೆ 2ನೇ ವಿಷಯ. ಈಗ ಯಾವುದರ ಕತೆ ಬೇಕು ನಿಮಗೀಗ? ಆಹಾರ ದಾನದಂತೂ ಆಯಿತು. 2ನೇ ವಿಷಯ ಯಾವುದು? ಔಷಧ ದಾನದಲ್ಲಿ ಪ್ರಸಿದ್ಧರಾದವರ ಕತೆ ಬೇಕಾಗಿತ್ತು, ಹೇಳಬೇಕಾಗಿತ್ತು. ಆದರೆ ಅದಕ್ಕೆ ಈಗ ಸಮಯ ಆಗೋದಿಲ್ಲ. ನೀವು ನಾಳೆ ಬರಲೇಬೇಕು. ನಾನೇನು ಮಾಡಲಿಕ್ಕಾಗಲ್ಲ. ಈಗ ಅಷ್ಟು ಸಮಯ ಎಲ್ಲಿ ಆಗ್ತದೆ? ಅದಕ್ಕೊಂದು 6, 7, 8 ನಿಮಿಷನಾದ್ರು ಬೇಕಾಗ್ತದೆ ಆ ಕಥೆಯನ್ನು ಹೇಳೋದಕ್ಕೆ. ಆದ್ದರಿಂದ ನೀವು ನಾಳೆ ಬಂದು ಕೇಳ್ರಿ ಮುಂದಿನ ಭಾಗವನ್ನು. ಈ ಯಾವ ಕಥೆಗಳನ್ನು ವ್ಯತ್ಯಾಸ ಮಾಡ್ಕೊಬೇಡ್ರಿ, ಪದೇ ಪದೇ ಕೇಳಿ ಸ್ವಲ್ಪ ನೆನಪು ಮಾಡ್ಕೊಳ್ರಿ. ಅಲ್ಲಿ ಆ ರಾಜರ ಹೆಸರು, ಮುನಿಗಳ ಹೆಸರು, ಆ ಊರಿನ ಹೆಸರು ಎಲ್ಲ ಒಂದು ಸ್ವಲ್ಪ ಬರ್ಕೊಂಡ್ರೆ ನಿಮಗೆ ಸುಲಭ ಆಗ್ತದೆ. ಕೇವಲ ಕತೆ ಕೇಳೋದ್ರಿಂದ ಅದು ಮರ್ತು ಹೋಗ್ತದೆ, ನಿಮಗೆ ನೆನಪಿನಲ್ಲಿ ಇರೋದಿಲ್ಲ. ನೀವೊಂದು ಸ್ವಲ್ಪ ಬರ್ಕೋಬೇಕಪ್ಪ. ಅಲ್ಲಿ ಖಾಲಿ ಅವರ ಹೆಸರು ಬಿಂದು ಇಷ್ಟೇನೆ ಬರ್ಕೊಂಡ್ರೂ ಕೂಡ ನಿಮಗೆ ಆ ಕತೆ ನೆನಪಿಗೆ ಬರ್ತದೆ ಅಲ್ವಾ? ಹಾಗೆ ಇನ್ನು ಹಿಂದಿನ ಎಲ್ಲ ಭಾವನೆಗಳನ್ನು ಕೂಡ ಕೇಳ್ಕೊಂಬರ್ರಿ.
ಹಿಂದೆ ಭಾಳ ವಿಸ್ತಾರವಾಗಿ ಮುಗಿದು ಹೋಗಿದೆ ಅಲ್ವಾ. ಇನ್ನು ನಾಳೆ ನೀವು ಸಮಯಕ್ಕೆ ಸರಿಯಾಗಿ ಬರ್ರಿ. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.